ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನು, 2 ಸ್ಟೆಪ್ ಡಿಸೈನು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. 10 ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. 11 ಆದರೂ ನಡೆಯುತ್ತೆ, 9 ಆದರೂ ನಡೆಯುತ್ತೆ. ಸೊ ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದೊಂದು ಬಾರ್ಡರ್ ಕ್ರೋಶ ಕುಚ್ಚು ಡಿಸೈನ್ ಫ್ರೆಂಡ್ಸ್. ತುಂಬ ಸಿಂಪಲಾಗಿರುತ್ತೆ. ವಿತ್ ಕುಚ್ಚು ಹಾಕೋಬೋದು, ಇಲ್ಲಾಂದರೆ ವಿತೌಟ್ ಕುಚ್ಚು ನೀವು ಹಾಕೋಬೋದು. ಎರಡು ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಕುಚ್ಚು ಆದರೆ ನಿಮಗೆ ಬಾರ್ಡರ್ ಡಿಸೈನ್ ಟೈಪ್ ಕಾಣಿಸುತ್ತೆ. ಸೊ ವಿತ್ ಕುಚ್ಚು ಡಿಸೈನ್ ಥರ ಕಾಣಿಸುತ್ತೆ. ಆ್ಯಸ್ ಯೂಶಲ್ ಸಿಂಗಲ್ ಕ್ರೋಶೆ ಮಾಡಿ ಫ್ರೆಂಡ್ಸ್ 2 ಚೈನ್ ಹಾಕ್ಕೊಂಡಿದ್ದೀನಿ. ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಹಾಕೋತೀನಿ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ ಅದ್ರ ಪಕ್ಕದಲ್ಲಿ ಎಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ಅದ್ರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಪಕ್ಕದಲ್ಲೇ ನೀಡಲ್ ಹಾಕ್ತೀನಿ. ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಸೊ 3 ದಾರ ಇರುವಾಗ ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟ್ 2 ಚೈನ್ ಮಾಡಿ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ 2 ಚೈನ್ಸ್ ಆದ ತಕ್ಷಣ ಡಬಲ್ ಕ್ರೋಶೆ ಆದಮೇಲೆ ಇನ್ನೂ 1 ಡಬಲ್ ಕ್ರೋಶೆ. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಪಕ್ಕದ ಪಾಯಿಂಟಲ್ಲೇ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರನ 1 ಮಾಡ್ಕೊಳ್ತೀನಿ, ಮತ್ತೆರಡು ದಾರನ 1 ಮಾಡ್ಕೊಳ್ತೀನಿ. ಸೊ ನಾವಿಲ್ಲಿ 2 ಚೈನ್ ಆದಮೇಲೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ. ಸೊ ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕೋತೀವಿ ಫ್ರೆಂಡ್ಸ್. ಆಮೇಲೆಲ್ಲ ಬರೀ 2 ಡಬಲ್ ಕ್ರೋಶೆ ಅಷ್ಟೇ ಯೂಸ್ ಮಾಡೋದು. ಮತ್ತು ಅಲ್ಲಿಂದ 3 ಚೈನ್ನ ಹಾಕೋತೀನಿ. ಸೊ 3 ಚೈನ್ಗಳನ್ನ ಹಾಕೋತೀನಿ. ಈ 2 ಚೈನು 2 ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತಲ್ಲ ಮಧ್ಯದಲ್ಲಿ. ಸೊ ನೋಡಿ 2 ಕಂಬ ಮತ್ತು 2 ಚೈನ್ ಮಧ್ಯದಲ್ಲಿ. ಸೊ 2 ಚೈನ್ ಆದ ತಕ್ಷಣ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ 1 ಮಾಡ್ಕೋತೀನಿ. ನಾವಿಲ್ಲಿ 2 ಡಬಲ್ ಕ್ರೋಶೆಗೆ ಪಿಕಾಟ್ನ ಮಾಡ್ಕೊಂಡಿರೋದು. 2 ಡಬಲ್ ಕ್ರೋಶೆ ಹಾಕಿ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಸ್ಮಾಲ್ ಗೋಲ್ಡನ್ ಬೀಡನ್ನ ಒಂದು ಆ್ಯಡ್ ಮಾಡಿ ಫ್ರೆಂಡ್ಸ್. ರೌಂಡ್ ಬೀಡ್ಸು ನಾರ್ಮಲ್ ಸ್ಮಾಲ್ ಗೋಲ್ಡನ್ ಬೀಡ್ ಒಂದೇ ಒಂದು ಆ್ಯಡ್ ಮಾಡ್ಕೊಳ್ತೀನಿ. ಅದು ತುಂಬ ಚಿಕ್ಕದು ಆದರೂ ಪರವಾಗಿಲ್ಲ, ಈ ಸೈಜ್ ಆದರೂ ಪರವಾಗಿಲ್ಲ. 2 mm 3 mm ಎರಡು ನಡೆಯುತ್ತೆ. ಸೊ ಬೀಡ್ಲಾಕ್ ಏನು ಬೇಡ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೋಡಿ ನೀಡಲ್ನ ಈ ರೀತಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆರಡು ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. ಮತ್ತು ಇನ್ನೊಂದು ಪಕ್ಕದಲ್ಲಿ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ 1 2 ದಾರ 1 ಈ ರೀತಿ 2 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸೊ 2 ಡಬಲ್ ಕ್ರೋಶೆ ಆದ ತಕ್ಷಣ 3 ಚೈನ್ಸ್ನ ಹಾಕೊಳ್ಳೋಣ. ನಾನು ಹೇಳ್ದೆ ಅಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಹಾಕೋಬೇಕು ನಮಗೆ ಗ್ಯಾಪಿಗೋಸ್ಕರ. ಆಮೇಲೆಲ್ಲ ಬರೀ 2 ಕಂಬ ಮಾಡಿ ನೋಡಿ, ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಪೀಕಾಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ತೆಗೆದುಬಿಟ್ಟು ಸ್ವಲ್ಪ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶೆ ಫ್ರೆಂಡ್ಸ್. ಇದನ್ನು ಟ್ರಿಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು, ಇಲ್ಲಾಂದರೆ ಹಾಫ್ ಡಬಲ್ ಕ್ರೋಶೆಯಲ್ಲಿ ಸೇಮ್ ಡಿಸೈನ್ ಕೂಡ ನೀವು ಮಾಡ್ಕೋಬೋದು. ನಾರ್ಮಲ್ ಸೈಜ್ ಅಂದರೆ ಡಬಲ್ ಕ್ರೋಶೆ. ಸೊ ಹಾಫ್ ಡಬಲ್ ಕ್ರೋಶೆಯಲ್ಲಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಫ್ರೆಂಚ್ ನಾಟು ಬರೀ ಥ್ರೆಡ್ ವರ್ಕ್ ಡಿಸೈನ್ ಬ್ಲೌಸ್ ಮಾಡಿಸ್ಕೊಂಡಿರ್ತಾರಲ್ವ, ಅಂಥ ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿರೋರಿಗೆ ಈ ಥರ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಬ್ಬೊಬ್ರಿಗೆ ತುಂಬ ದೊಡ್ಡ ಆರ್ಚೆಲ್ಲ ಇಷ್ಟ ಆಗಲ್ಲ, ತುಂಬ ಚಿಕ್ಕ ವರ್ಕು ಸ್ಮಾಲ್ ವರ್ಕ್ ಬೇಕಂತ ನೋಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇದು ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ಚಿಕ್ಕ ಬಾರ್ಡರ್ ಥರ ಫ್ರೆಂಡ್ಸ್, ತಿಕ್ಕಾಗಿ ಒಂದು ಬಾರ್ಡರ್ ಥರ ಡಿಸೈನ್ ಬರುತ್ತೆ. ನಾವಿಲ್ಲಿ 2 ಕಂಬಕ್ಕೆ 1 ಪಿಕಾಟ್ ಮಾಡಿಬಿಟ್ಟು 1 ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಇದೇ ರೀತಿ 2 ಕಂಬ 1 ಬೀಡ್, 2 ಕಂಬ 1 ಬೀಡನ್ನ ಮಾಡ್ಕೋಬೇಕು. ಸೊ 1 ಡಬಲ್ ಕ್ರೋಶೆ, ಇನ್ನೂ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆಗೆ 3 ಚೈನ್ ಮಾಡಿ ಪಿಕಾಟ್ನ ಹಾಕಿ 1 ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ ನಿಮಗೆ ಇದೇ ರೀತಿ ಬರುತ್ತೆ. ಫುಲ್ ಕಂಟಿನ್ಯೂ ಇದೇ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಜಸ್ಟ್ ಇಷ್ಟ ಹಾಕಿದ್ರೂ ತುಂಬ ಸಿಂಪಲ್, ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಸೊ ನೋಡಿ ಈ ಥರ ಹಾಕಿದ್ಮೇಲೆ ಇದರ ಲುಕ್ ಕಾಣಿಸೋದು ಫ್ರೆಂಡ್ಸ್. ಸ್ಟಾರ್ಟಿಂಗ್ 1 2 3 ಹಾಕಿದ್ರೆ ಗೊತ್ತಾಗೋದಿಲ್ಲ. ಸ್ವಲ್ಪ ಒಂದು ಸ್ಯಾರಿ ಹಾಕಿದ್ರೆ ಒಂದು ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಕಲರ್ ಚೇಂಜ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ ಹಾಕ್ಕೊಳ್ಳೋಣ. ಸೊ ಅಲ್ಲೇ 2 ಚೈನ್ ಇರುತ್ತಲ್ಲ, ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ನಾಟ್ ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ. ಸೊ ಈ ರೀತಿ ನಾಟ್ ಮಾಡಿಕೊಂಡು ಲಾಸ್ಟಲ್ಲಿ ಗಮ್ ಪೇಸ್ಟ್ ಮಾಡಿಬಿಡಿ. ಎಕ್ಸ್ಟ್ರಾ ನಾಟ್ ಥ್ರೆಡ್ಸ್ ಏನಾದರೂ ಹಿಂದೆಗಡೆ ಇದ್ದರೆ
ಇಲ್ಲಿ ಒಂದು ಲಾಕ್ ಮಾಡಿಬಿಟ್ಟು 3 ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಮಾತ್ರ 3 ಚೈನ್, ಆಮೇಲೆ ಒಂದು ಸತಿ ಆದ ತಕ್ಷಣ 2 ಚೈನ್ಸ್ನ ಯೂಸ್ ಮಾಡ್ತೀನಿ. ಈ ಥರ ಸ್ಟಾರ್ಟಿಂಗ್ 3 ಚೈನ್ ಮಾಡಿಬಿಟ್ಟು ಸ್ವಲ್ಪ ಎಳ್ದಂಗೆ ಕಾಣಿಸ್ಬಾರ್ದಲ್ಲ, ಅದಕ್ಕೆ 3 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಈ ಬೀಡ್ ಪಕ್ಕ ಸ್ಪೇಸ್ ಇರುತ್ತೆ ನೋಡಿ, ಬೀಡ್ ಪಕ್ಕ ರೈಟ್ ಸೈಡ್ಗೆ. ಸೊ ಪಿಕಾಟ್ ಆದ ತಕ್ಷಣ ಬೀಡ್ ಪಕ್ಕ ಸ್ಪೇಸ್ ಇರುತ್ತಲ್ವ, ಅಲ್ಲಿ ನಾನು ನೀಡಲ್ ಹಾಕಿದಾರ ಅಂತಂದು ನೀಡಲ್ ಮೇಲೆ 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ತೀನಿ, ಮತ್ತು 2 ದಾರನ 1 ಮಾಡ್ಕೊಳ್ತೀನಿ. ಸೊ ಇಲ್ಲೂ ಒಂದು ಕಂಬ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಡಬಲ್ ಕ್ರೋಶೆನೇ. ಸ್ಟಾರ್ಟಿಂಗ್ 3 ಚೈನ್ ಹಾಕಿದ್ದೀನಿ, ಲಾಕ್ ಆದ ತಕ್ಷಣ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ, ಅಲ್ಲಿಂದ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಸೊ ಕನ್ಫ್ಯೂಸ್ ಆಗೋದು ಬೇಡ, ಸ್ಟಾರ್ಟಿಂಗ್ 3 ಚೈನು, ಒಂದು ಮಧ್ಯದಲ್ಲಿ ಕಂಬ ಮತ್ತು 3 ಚೈನ್ ಹಾಕಿದ್ದೀನಿ. ಕಂಬದ ಕೆಳಗಡೆ ಹೋಗಿ ನೀಡೆಲ್ಲ ಹಾಕಿದಾರಂತಂದು ಸೊ ಇಲ್ಲೂ ಕೂಡ ಒಂದು ಪಿಕಾಟ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಬೇಸಲ್ಲಿ 2 ಕಂಬ ಹಾಕಿ ಪಿಕಾಟ್ ಮಾಡಿಕೊಂಡೆ, ಇಲ್ಲಿ ಒಂದೇ ಕಂಬ ಹಾಕಿ ಪಿಕಾಟ್ ಮಾಡ್ಕೊಳ್ತೀನಿ. ಪಿಕಾಟ್ ಆದ ತಕ್ಷಣ ಫ್ರೆಂಡ್ಸ್ ನೋಡಿ, ಆ ಕಂಬದ ಕೆಳಗಡೆ ನೀಡಲ್ನ ಮತ್ತೆ ಹಾಕಿ ದಾರಾನ ತಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ, ಅಂದರೆ 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಮತ್ತು ಇನ್ನು 1 ಟೈಮು ನೀಡಲ್ನ ಹಾಕಿ ದಾರಾನ ತಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಇನ್ನು 1 ಟೈಮು ನೀಡಲ್ನ ಹಾಕಿ ದಾರಾನ ತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಒಟ್ಟು 3 ಟೈಮ್ಸ್ ಮಾಡ್ತೀನಿ, ಅಂದರೆ 3 ಚೈನ್ ಹಾಕಿ ಲಾಕ್ ಬಿಟ್ಟು 3 ಟೈಮ್ಸ್ ಮಾಡ್ತೀನಿ. ಒಟ್ಟು 4 ಟೈಮ್ಸ್ ಆಗುತ್ತೆ ನಮಗೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಬೀಡ್ ಪಕ್ಕ ಇರುತ್ತೆ ಅಲ್ವಾ ಗ್ಯಾಪ್, ನೋಡಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಸೊ ಗ್ಯಾಪ್ಗೆ ಹೋಗಿ ದಾರನ ತಂದು ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಒಂದೇ ಡಬಲ್ ಕ್ರೋಶೆ ಆಗುತ್ತೆ. ಡಬಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ ಮಾಡ್ಕೋಬೇಕು. 3 ಚೈನ್ ಮಾಡಿಕೊಂಡು ಈ ಕಂಬದ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ತೀನಿ. ಮತ್ತು ಅದೇ ಪ್ಲೇಸಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊತೀನಿ. ಈ ಥರ 4 ಟೈಮ್ಸ್, ಅಂದರೆ 3 ಚೈನ್ ಲಾಕ್ ಸೇರಿಸಿ 4 ಟೈಮ್ಸ್ ಫ್ರೆಂಡ್ಸ್. ಅದ್ರ ಲಾಕ್ ಬಿಟ್ಟು ನಾವು 3 ಟೈಮ್ಸ್ ಮಾಡ್ಕೊಳ್ತೀನಿ. ಈ ರೀತಿ ನಮಗೆ ಬರುತ್ತೆ. ಇನ್ನು 1 ಟೈಮ್ ಮಾಡಬೇಕಿಲ್ಲಿ. ಸೊ ಒಂಥರ ಸ್ಲ್ಯಾಂಟಾಗೆ ವಿ ಶೇಪಲ್ಲಿ ಬರುತ್ತೆ ಫ್ರೆಂಡ್ಸ್. ಅದು ತುಂಬ ವಿ ಶೇಪು ಅಲ್ಲ, ಒಂಥರ ಸ್ಲ್ಯಾಂಟಾಗಿ ವಿ ಟೈಪ್ ಕಾಣಿಸುತ್ತೆ ನಿಮಗೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ವಿನೂ ಅಲ್ಲ, ಅದು ಹೇಳ್ದೆ ಅಲ್ಲ, ಸ್ಲ್ಯಾಂಟಾಗಿ ಈ ಥರ ಡಿಸೈನ್ ಬರುತ್ತೆ. ಮೇಲ್ಗಡೆ ಪೀಕಾಟ್ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ವಿತೌಟ್ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಸಾಫ್ಟ್ ಸಿಲ್ಕ್ಗೂ ತುಂಬ ಚೆನ್ನಾಗಿರುತ್ತೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ. ಒಂಚೂರು ಏನು ಸ್ಯಾರಿ ಕಲರ್ ಇರುತ್ತೆ ಫ್ರೆಂಡ್ಸ್, ಲೈಟ್ ಕಲರ್ ಇದ್ದರೆ ಒಂದು ಲಿಟಲ್ ಬಿಟ್ ಡಾರ್ಕ್ ಕಲರ್ ಹಾಕ್ಕೊಳ್ಳಿದಾರ, ನಿಮಗೆ ಲುಕ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಈವನ್ ಕುಚ್ಚಬೇಕಂದ್ರೆ ಫ್ರೆಂಡ್ಸ್, ಕುಚ್ಚಬೇಕಂದ್ರೆ ಅದು ಯಾವ ರೀತಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ಳೋದು ತೋರಿಸ್ತೀನಿ ಇವಾಗ. 3 ವಿ ಶೇಪ್ ಸ್ಲ್ಯಾಂಟಿಂಗ್ ಅರ್ಚ್ ಹಾಕಿದೆ ಅಲ್ವಾ, ಸೊ ನೋಡಿ ಅಲ್ಲೇ ಲಾಕ್ ಮಾಡಿ, ಅಂದರೆ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ತೀನಿ. ಆಗಿದ ತಕ್ಷಣ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಅದೇ ಪ್ಲೇಸಿಗೆ ಹಾಕಿ ನಾನಿಲ್ಲಿ 4 ಚೈನ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ, ಕುಚ್ಚಿಗೆ ಪ್ಲೇಸ್ ಮಾಡ್ಕೊಳ್ತಾ ಇರೋದು. ಸೊ ಮತ್ತು ಬೀಟ್ ಪಕ್ಕ ಇರೋ ಪ್ಲೇಸಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ 4 ಚೈನ್ ಮಾಡಿಕೊಂಡು. ಮತ್ತು ಅಲ್ಲಿಂದ ನೋಡಿ ಅಲ್ಲಿ ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿರೋದು, ಅಲ್ಲಿಂದ 2 ಚೈನ್ಸ್ನ ಹಾಕೋತೀನಿ. ಸೊ ಸ್ಟಾರ್ಟಿಂಗ್ 3 ಮಾಡಿಸಿದ್ದಲ್ಲ ಫ್ರೆಂಡ್ಸ್, ಸ್ಟಾರ್ಟಿಂಗ್ 3 ಮಾತ್ರ, ಯಾಕಂದರೆ ಅಲ್ಲಿ ಬೆಂಡಾಗಿ ಬರುತ್ತೆ. ಇಲ್ಲಿ 2 ಚೈನ್ ಅಷ್ಟೇ ಸಾಕಾಗುತ್ತೆ. 4 ಚೈನ್ ಹಾಕಿ ಲಾಕ್ ಆದಮೇಲೆ 2 ಚೈನ್ ಮಾಡ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಬೀಡ್ ಹತ್ರ ಪ್ಲೇಸಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು, ಅದು ಸ್ಲ್ಯಾಂಟಾಗಿ ಬರುತ್ತೆ ನಾರ್ಮಲ್. ಮತ್ತು 3 ಚೈನ್ ಹಾಕಬೇಕು. ಆ ಕಂಬದ ಕೆಳಗಡೆ ಹೋಗಿಬಿಟ್ಟು ದಾರಾನ ತಂದು ಲಾಕ್ ಮಾಡ್ತೀನಿ. ಅದು 1 ಟೈಮ್ ಆಗುತ್ತೆ. ಅದು 1 ಟೈಮ್ ಲಾಕ್ ಆಗುತ್ತೆ. ಮತ್ತು 3 ಟೈಮ್ ಎಕ್ಸ್ಟ್ರಾ ಮಾಡ್ತೀನಿ. ಒಟ್ಟು 4 ಟೈಮ್ಸ್ ಮಾಡ್ತೀನಿ ಅದನ್ನು ಸೇರಿಸಿ. 3rd ಟೈಮ್, 4th ಟೈಮ್ ಸಿಂಗಲ್ ಕ್ರೋಶೆ. ಈ ರೀತಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಬೀಡ್ ಪಕ್ಕ ಇರೋ ಪ್ಲೇಸಿಗೆ ಡಬಲ್ ಕ್ರೋಶೆ, ಈವನ್ ಟ್ರಿಪಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಲೆಂತ್ ಆಗುತ್ತೆ. ಒಂದು ಮಿನಿಮಮ್ ಬೇಸಿಗೆ ಸೆಕೆಂಡ್ ಸ್ಟೆಪ್ಪಿಗೆ ಕರೆಕ್ಟಾಗಿ ನಮಗೆ ಒಂಥರ ಸೆಟ್ ಆಗಬೇಕು, ನೀಟಾಗಿ ಕಾಣಿಸ್ಬೇಕು. ಸೊ ಇಲ್ಲಿ ಕೂಡ ನಾವು 4 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀವಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಕುಚ್ಚು ಬೇಕಂದರೆ ಫ್ರೆಂಡ್ಸ್ ನಾನಿಲ್ಲಿ 3 ಆರ್ಚ್ ಆದಮೇಲೆ ಒಂದು ಕುಚ್ಚಿಗೆ ಪ್ಲೇಸ್ ಮಾಡಿದ್ದೀನಿ. ಇವನ್ 5 ಆದಮೇಲೆ ಮಾಡ್ಬೋದು, 4 ಆದಮೇಲೆ ಮಾಡ್ಬೋದು. ನಿಮಗೊಂದು ಐಡಿಯಾಗೋಸ್ಕರ ಅಷ್ಟೇ ನಾನು ಕುಚ್ಚಿಗೆ ಪ್ಲೇಸ್ ಮಾಡಿ ಕುಚ್ಚು ಕಟ್ಟಿರೋದು.
ಸೊ ನೀವು ವಿತೌಟ್ ಕುಚ್ಚೂ ತುಂಬ ಚೆನ್ನಾಗಿರುತ್ತೆ, ವಿತ್ ಕುಚ್ಚೂ ಚೆನ್ನಾಗಿರುತ್ತೆ, ನಿಮ್ಮ ಇಷ್ಟ. ಆ್ಯಸ್ ಯು ವಿಶ್ ಫ್ರೆಂಡ್ಸ್, ಹೆಂಗಾರ ಮಾಡ್ಕೋಬೋದು. ನೋಡಿ ಇನ್ನೂ ಒಂದು ಟೈಮ್ ನಾನು ತೋರಿಸ್ತೀನಿ. ಕುಚ್ಚು ಪ್ಲೇಸ್ ಮಾಡ್ಕೋಬೇಕಂದ್ರೆ ಸೇಮ್ ಇದರಲ್ಲಿ ಲಾಕ್ ಮಾಡ್ಕೊಳ್ಬೇಕು ಮತ್ತು 4 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಪಕ್ಕ ಲಾಕ್ ಮಾಡ್ಕೋಬೇಕಷ್ಟೇ, ಈಸಿ ಇದೆ. ಸೊ ಅಲ್ಲಿಂದ 2 ಚೈನ್ ಹಾಕಿ ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಆರ್ಚಿಗೆ ಅಂತ ಅಂದರೆ. ಫ್ರೆಂಡ್ಸ್ ನೀವು ಈವನ್ ಆಗಿ 5 ಕ್ರೋಶೆ ಆದಮೇಲೆ ಕುಚ್ಚು ಪ್ಲೇಸ್ ಮಾಡ್ಕೋಬೋದು, 5 ಆದಮೇಲೆ. ಸೊ ನಾನು ಇಲ್ಲಿ ಅನಿವನ್ ತೋರಿಸಿದ್ದೀನಿ, ಅಂದರೆ 3 ಆದಮೇಲೆ ಒಂದಷ್ಟು ಮಾಡಿಬಿಟ್ಟು ಮತ್ತೆ ಕುಚ್ಚಿಗೆ ಪ್ಲೇಸ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತಾಗಬೇಕಲ್ಲ ವಿತ್ ಕುಚ್ಚು ಯಾವ ರೀತಿ ಕಾಣುತ್ತೆ, ವಿತೌಟ್ ಯಾವ ರೀತಿ ಕಾಣುತ್ತೆ ಅಂತ. ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಮಾಡ್ಕೊಂಡೋದ್ರೆ ನಂಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ವಿತೌಟ್ ಕುಚ್ಚು ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ಎಲಿಗೆಂಟ್ ಡಿಸೈನ್ ಅನ್ಬೋದು, ತಿಕ್ಕಾಗೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಚೂರು ಬೆಂಡ್ ಆಗೋದಿಲ್ಲ, ಆ ಸಾರಿ ರಿಂಕಲ್ಸ್ ಬರೋದಿಲ್ಲ, ಅಷ್ಟು ನೀಟಾಗಿ ಬರುತ್ತೆ. ಮೆಷರ್ಮೆಂಟ್ ಕರೆಕ್ಟಾಗಿರ್ಬೇಕಷ್ಟೇ. ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ. ಸೊ ಇಲ್ಲಿ ಕುಚ್ಚು ಕಟ್ಟಿ ತೋರಿಸಿದ್ದೀನಿ ಫ್ರೆಂಡ್ಸ್, ನೋಡ್ಬೋದು ನೀವು. ಅದು ಪಿಕಾಟ್ ಕೆಳಗಡೆ ಕುಚ್ಚು ಬರುತ್ತೆ ಈ ರೀತಿ. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಟ್ರೈ ಮಾಡಿ, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಎಂಡಿಂಗ್ ನೋಡಿ ಫ್ರೆಂಡ್ಸ್, ಅಲ್ಲಿ ಪಿಕಾಟ್ಗೆ ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ಸ್ನೆಲ್ಲ ಹಿಂದೆಗಡೆ ಗಂಪೆಸ್ ಮಾಡಿದ್ದೀನಿ. ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓವರಾಲ್ ಡಿಸೈನ್ ಫೈನಲ್ ಲುಕ್ ಈ ರೀತಿ ಇದೆ. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಇದು ಮೈಸೂರು ಸಿಲ್ಕ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಖಂಡಿತ. ಕಾಟನ್ ಸಿಲ್ಕು ಚೆನ್ನಾಗಿರುತ್ತೆ, ಸಾಫ್ಟ್ ಸಿಲ್ಕು ಚೆನ್ನಾಗಿರುತ್ತೆ. ಫಸ್ಟ್ ಪ್ಲೇಸ್ ಅಂದರೆ ಮೈಸೂರು ಸಿಲ್ಕಿಗೆ ಚೆನ್ನಾಗಿರುತ್ತೆ ಡಿಸೈನು. ನೀವು ಟ್ರೈ ಮಾಡಿ. ಅದಕ್ಕೆ ಈ ಥರ ಚಿಕ್ಕದಾಗಿ ಥ್ರೆಡ್ ಬಾರ್ಡ್ರೇ ತುಂಬ ಸೂಟ್ ಆಗುತ್ತೆ. ಬೇಕಿದ್ದವ್ರು ಕುಚ್ಚು ಕಟ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 450 ಅರೌಂಡ್ ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.